ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದ 28 ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಬ್ಬರಿಗೂ ಸಹ ಟಿಕೆಟ್ ಕೊಡದೆ ಬಿಜೆಪಿ ಪಕ್ಷ ಮರಾಠಿಗರನ್ನ ಮೋಸ ಮಾಡಿದೆ ಎಂದು ನೇರವಾಗಿ ಆರೋಪಿಸಿದ್ದಾರೆ ಶ್ಯಾಮ್ ಸುಂದರ್ ಗಾಯಕ್ವಾಡ್ ಅವರು. ಬೀದರ್ ನಗರದಲ್ಲಿ ಅವರು ಪತ್ರಿಕಾಗೋಷ್ಠಿ ಕರೆದು ಮಾತನಾಡುತ್ತಾ, ಬೀದರ್ ಜಿಲ್ಲೆಯಿಂದ ಸುಮಾರು 7 ಕಡೆಗಳಲ್ಲಿ ನಾವು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ನೀಡುತ್ತಿದ್ದೇವೆ. ಹೀಗಾಗಿ ಬಿಜೆಪಿ ಪಕ್ಷ ನಮ್ಮನ್ನು ಮೋಸ ಮಾಡ್ತಾ ಬಂದಿದೆ. ನಾವು ಬಿಜೆಪಿಗೆ ನಂಬಿಕೊಂಡು ಬಂದಂತವರು, ಆದರೆ ಇವತ್ತು ಬಿಜೆಪಿ ಪಕ್ಷ ನಮ್ಮನ್ನ ಒಂದು ರೀತಿಯ ತುಳಿತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಮರಾಠ ಸಮಾಜದ ಪಕ್ಷದ ವತಿಯಿಂದ ಶ್ಯಾಮ್ ಸುಂದರ್ ಗಾಯಕ್ವಾಡ್ ಅವರು ಆರೋಪಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ, ಸುಮಾರು ದಿನಗಳಿಂದ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಮರಾಠಿಗರಿಗೆ 2A ಮಾನ್ಯತೆ ನೀಡುತ್ತೇವೆ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಯಡಿಯೂರಪ್ಪ ಮತ್ತು ಅವರ ಪಾಟ್ಲಾಂ ನಮ್ಮನ್ನು ಕೂಡ ಯಾಮಾರಿಸಿದೆ. ಹಾಗಾಗಿ ನಾವು ಇವತ್ತು ಪ್ರತ್ಯೇಕವಾಗಿ ನಮ್ಮ ಮರಾಠ ಪಕ್ಷದ ವತಿಯಿಂದ 7 ಕಡೆಗಳಲ್ಲಿ ನಮ್ಮ ಜನರನ್ನ, ನಾವು ಮರಾಠಿಗರನ್ನ ಚುನಾವಣೆ ಅಖಾಡಕ್ಕೆ ನಿಲ್ಲಿಸ್ತಾ ಇದ್ದೇವೆ. ಅದು ಕೇವಲ ಬಿಜೆಪಿ ವಿರುದ್ಧವಾಗಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಇವರಿಗೆ ನಾವು ಏನು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಇವರಿಗೆ ನಾವು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ತಿದ್ದೇವೆ. ನಮ್ಮ ರಾಷ್ಟ್ರೀಯ ಮರಾಠ ಪಾರ್ಟಿ ಅಖಿಲ ಭಾರತ ನಲ್ಲಿ ದೊಡ್ಡ ಪಾರ್ಟಿ. ಸುಮಾರು ಈ ಸರಿ 250 ಜನ ಅಭ್ಯರ್ಥಿಗಳನ್ನ ಇಡೀ ಭಾರತದಲ್ಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಮತ್ತೆ ತಮಿಳುನಾಡು, ಕರ್ನಾಟಕದಲ್ಲಿ ಇವತ್ತು ಕಣಕ್ಕೆ ಇಳಿದಿದ್ದಾರೆ. ಇದರಲ್ಲಿ ಕರ್ನಾಟಕದಲ್ಲಿ 15 ಸ್ಥಾನಗಳಿಗೆ ನಾವು ಅಭ್ಯರ್ಥಿಗಳನ್ನ ನೇಮಕ ಮಾಡಬೇಕು. ಈ ಸತಿ 8 ಅಭ್ಯರ್ಥಿಗಳನ್ನ ನಾವು ಗುರುತಿಸಿದ್ದೇವೆ. ಅವರನ್ನ ನಾವೀಗಾಗಲೇ ಕೆಲಸ ಶುರು ಮಾಡೋದಕ್ಕೆ ಹೇಳಿದ್ದೀವಿ. ಇನ್ನ ಇದರಲ್ಲಿ ಈ ರಾಷ್ಟ್ರೀಯ ಮರಾಠ ಪಾರ್ಟಿ ಬರೀ ಮರಾಠ ಪಾರ್ಟಿ ಒಂದೇ ಅಲ್ಲ, ಇದು ನಮ್ಮ ದಲಿತ ಸಮಾಜದವರು, ಹಿಂದುಳಿದ ವರ್ಗದ ಸಮಾಜದವರು ಸಹ ಇದಕ್ಕೆ ಬೆಂಬಲ ನಿಂತಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ದಲಿತರಿಗೂ ಟಿಕೆಟ್ ಕೊಡಲಾಗಿದೆ. ನಾವು ಸಹ ಬಿಜಾಪುರ ಮತ್ತು ಗುಲ್ಬರ್ಗದಲ್ಲಿ ನಾವು ದಲಿತ ಸಮಾಜದವರಿಗೆ ಟಿಕೆಟ್ ಕೊಡ್ತೀವಿ ಮತ್ತು 5 ಕ್ಷೇತ್ರಗಳಲ್ಲಿ ಹಿಂದುಳಿದ ಸಮಾಜಕ್ಕೆ ನಾವು ಈ ರಾಷ್ಟ್ರೀಯ ಮರಾಠ ಪಾರ್ಟಿ ಟಿಕೆಟ್ ಕೊಡ್ತಾ ಇದ್ದೀವಿ. 8 ಮರಾಠ ಅಭ್ಯರ್ಥಿಗಳಿಗೆ ಈ ರಾಷ್ಟ್ರೀಯ ಮರಾಠ ಪಾರ್ಟಿಯಿಂದ ನಾವು ಅಭ್ಯರ್ಥಿಗಳನ್ನು ನೇಮಿಸ್ತಾ ಇದ್ದೀವಿ. ಅವರು ಕಣಕ್ಕೆ ಇಳಿದಿದ್ದಾರೆ. ಅದರಲ್ಲಿ ನಮ್ಮ ವಿಜಯಕುಮಾರ್ ಪಾಟೀಲ್ ಅವರಿಗೆ ನಾವು ಕರ್ನಾಟಕದ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಅವರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದೇವೆ. ಅವ್ರ ಬಗ್ಗೆ ನಮ್ಗೆಲ್ಲರೂ ಗೊತ್ತಿದೆ. ಒಟ್ಟು ಹೋರಾಟಗಾರರು, ಮೊದಲು ಸಮಾಜ ಸೇವೆ ಮಾಡ್ಕೊಂಡು ಬಂದಂತವ್ರು ಮತ್ತು ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಬಹಳ ಹೆಚ್ಚಾಗಿ ಕೆಲಸ ಮಾಡಿದಂತವ್ರು. ಒಂದು ಬಾರಿ ಅವರು ಚುನಾವಣೆಯಲ್ಲಿ ನಿಂತಿದ್ರು. ಅವರು ಕೇವಲ ಸ್ವಲ್ಪ ಅಲ್ಪ ಮತದಲ್ಲಿ ಅವರು ಸೋದರ ಅನುಭವಿಸಿದರು. ಈಗ ಲೋಕಸಭಾ ಅಭ್ಯರ್ಥಿಯಾಗಿ ಅದರಲ್ಲಿ ಬೀದರ್ನಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮರಾಠ ಸಮಾಜದವರಿದ್ದಾರೆ ಮತ್ತು ಹಿಂದುಳಿದ ವರ್ಗಗಳ ಸಮಾಜದವರು ಇದ್ದಾರೆ. ಇದರಿಂದ ಅವರಿಗೆ ನಾವು ಒಳ್ಳೆ ವ್ಯಕ್ತಿ, ಸೂಕ್ತ ವ್ಯಕ್ತಿ ಮತ್ತು ಏನ್ ಭಗವಾನ್ ಖೂಬಾಗೆ ಮತ್ತು ಸಾಗರ್ ಖಂಡ್ರೆ ಅವರಿಗೆ ಸರಿಯಾಗಿ ಸಾಟಿಯಾಗಿ ನಿಲ್ಲೋಬಲ್ಲ ಅಂತ ವ್ಯಕ್ತಿ ಅಂತ ಹೇಳಿ ನಾವು ವಿಜಯಕುಮಾರ್ ಪಾಟೀಲ್ ಅವರಿಗೆ ನಾವು ಕಣದಲ್ಲಿ ಇಳಿಸ್ತಾ ಇದ್ದೀವಿ. ಬಂಧುಗಳೇ, ಇದರಲ್ಲಿ ಕ್ಷೇತ್ರಕ್ಕೆ ಶ್ಯಾಮ್ ಸುಂದರ್ ಗಾಯಕ್ವಾಡ್ ನಾನು ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ದೀನಿ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ GD ಗೋರ್ಪಡೆ ಅವ್ರನ್ನ
ನಾವು ಕಣಕ್ಕಿಳಿಸ್ತಾ ಇದ್ದೀವಿ. ಹಾವೇರಿಗೆ ನಾರಾಯಣರಾವ್ ಗಾಯಕ್ವಾಡ್ ಅಂತ ಹೇಳಿ ಕಣಕ್ಕಿಳಿಸ್ತಾ ಇದ್ದೀವಿ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಈಶ್ವರ್ ರುದ್ರಪ್ಪ ಗಾಡಿ ಅಂತ ಹೇಳಿ ದೊಡ್ಡ ವಕೀಲರವರು, ಅವ್ರಿಗೆ ನಾವು ಕಣಕ್ಕಿಳಿಸ್ತಾ ಇದ್ದೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ವಿನೋದ್ ಸಾಳಂಕೆ ಅಂತ ಹೇಳಿ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದೀವಿ. ಬೀದರ್ ಲೋಕಸಭಾ ಕ್ಷೇತ್ರ ವಿಜಯಕುಮಾರ್ ಪಾಟೀಲ್ ಅವ್ರನ್ನ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀಕಾಂತ್ ಮುದೋಳ್, ನಿನ್ನೆ ಸಹ ನಾವು ಜಮಖಂಡಿನಲ್ಲಿ ನಾವು ಪತ್ರಿಕಾ ಗೋಷ್ಠಿ ಮಾಡಿ ಬಂದಿದ್ದೀವಿ. ಶಿವಮೊಗ್ಗಗೆ ದೇವರಾಜ್ ಶಿಂದೆ ಅಂತ ಹೇಳಿ ಅವ್ರನ್ನ ಕಣಕ್ಕಿಳಿಸಿದ್ವಿ. ಬಿಜಾಪುರ ಮತ್ತು ಗುಲ್ಬರ್ಗಾದಲ್ಲಿ 2-3 ಹೆಸರುಗಳು ಬಂದಿರೋದ್ರಿಂದ ಸರಿಯಾದ ವ್ಯಕ್ತಿಗಳನ್ನ ನಾವು ಅಲ್ಲಿ ಕಣಕ್ಕಿಳಿಯೋದು ನೋಡಿ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಮತ್ತು 5 ಹಿಂದುಳಿದ ವರ್ಗ ಸಮಾಜದವರಿಗೆ ಕೊಡಬೇಕು ಅಂತ ಹೇಳಿ ಅದನ್ನ ಅದನ್ನ ಸರ್ವೆ ಮಾಡ್ತಾ ಇದ್ದೀವಿ. ಅದನ್ನು ಗುರುಸಿ ಅದನ್ನ ನಾವು ಮಾಡ್ತೀವಿ. ಬಂಧುಗಳೇ, ಕರ್ನಾಟಕ ಪಾರ್ಟಿ ಕೇವಲ ಚುನಾವಣೆಗೋಸ್ಕರ ಇವತ್ತು ಕಣಕ್ಕೆ ಇಳಿಯೋಕ್ಕೋಸ್ಕರ ಬಂದಿಲ್ಲ. ಇದು ಮೊದಲಿಂದಲೂ ದೇಶ ಸೇವೆ ಮಾಡುವಂತ ಏನು ಯೋಧರಿದ್ದಾರೆ, ಅವರ ಕುಟುಂಬದವರಿಗೆ ಅನ್ಯಾಯವಾಗಿದೆ, ಕೆಲವರು ಮರಣ ಹೊಂದಿದ ಹಿಂದೂ ಭೂಮಿಯಲ್ಲಿ ಅವರ ಕುಟುಂಬಗಳಿಗೆ ರಕ್ಷಣೆ ಮಾಡಿ ಅವರಿಗೆ ಪುನರ್ವಸತಿ ಮಾಡಿಕೊಡುವಂತ ಕೆಲಸ ಮಾಡುವಂತ ರೈತಾಪಿ ಜನಗಳು ಈ ದೇಶದ ಬೆನ್ನೆಲುಬು. ಇವತ್ತು ನಮ್ಗೆ ಗೊತ್ತಿದೆ, ಕಿಸಾನ್ ಆಂದೋಲನ ಹರಿಯಾಣದಲ್ಲಿ ಮತ್ತು ಡೆಲ್ಲಿನಲ್ಲಿ ಬಹಳ ಇವತ್ತವರೆಗೂ ಸಾಲ್ವ್ ಮಾಡಿಲ್ಲ. ಇವತ್ತು ಆ ರೈತರಿಗೆ ಸರಿಯಾದ ನಿಗದಿ ಬೆಲೆ ಸಿಗಬೇಕು, ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರಿಗೋಸ್ಕರ ಈ ರಾಷ್ಟ್ರೀಯ ಮರಾಠ ಪಾರ್ಟಿ ಹೋರಾಟಕ್ಕೆ ಇಳಿದಿದೆ. ಅವರ ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿದೆ. ಮತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಒಂದೇ ತರ ಶಿಕ್ಷಣ ಕೊಡಬೇಕು. ಹಳ್ಳಿಯ ಮಗು ಏನು ಓದ್ತೋ ದಿಲ್ಲಿಯ ಮಗು ಅದೇ ತರ ಓದ್ಬೇಕು. ಶಿಕ್ಷಣವನ್ನ ಒಂದೇ ರೀತಿಯಲ್ಲಿ ಜಾರಿಗೆ ತರಬೇಕು ಅಂತ ಹೇಳಿ ನಾವು ಅದನ್ನ ಒಂದು ಗುರಿ ಇಟ್ಕೊಂಡಿದ್ದೀವಿ. ಮತ್ತೆ ನಮ್ಮ ಹಿಂದುಳಿದ ಸಮಾಜ, ಮರಾಠ ಸಮಾಜದಲ್ಲಿ ಇವತ್ತು IAS ಆಗಲಿ, IAS ಆಗಲಿ, IPS ಆಗಲಿ ಯಾವುದೇ ಇವತ್ತು ವಿದ್ಯಾವಂತರು ನಮ್ಮಲ್ಲಿ ಇಲ್ಲ. ಯಾಕೆ? ನಮಗೆ ಮೊದಲಿಂದಲೂ ಹಿಂದುಳಿದ ವರ್ಗದ ಸೇರ್ಪಡೆ ಮಾಡ್ತೀನಿ, 3B ಇಂದ 2A ಮಾಡ್ತೀನಿ ಅಂತ ಹೇಳಿ ಏನಿದೆ ಈ ಭಾರತೀಯ ಜನತಾ ಪಾರ್ಟಿ 2 ಬಾರಿ ಅಧಿಕಾರಕ್ಕೆ ಬಂದಾಗ ಮರಾಠ ಸಮಾಜದವ್ರಿಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ ನಮಗೆ ಮೋಸ ವಂಚನೆ ಮಾಡಿದ್ರೆ, ಇದೇ ಯಡಿಯೂರಪ್ಪನವರು ನಮಗೆ ಚುನಾವಣೆಯಲ್ಲಿ ನಾನು ಗೆದ್ದ ಮುಖ್ಯಮಂತ್ರಿ ಆದ 24 ಗಂಟೆ ಒಳಗೆ ನಿಮ್ಮ ಸಮಾಜದ ಏನು ಬೇಡಿಕೆಗಳಾದ ಮುಖ್ಯ ಬೇಡಿಕೆ ಹಿಂದುಳಿದ ಸೇರಿಸ್ತೀನಿ, ಮರಾಠ ಸಮಾಜಕ್ಕೆ 3B ಇಂದ 2A ಅಂತ ಹೇಳಿದ್ರು. ನಮ್ಗೆ ಅನ್ಯಾಯ ಮಾಡಿದ್ರು. ಮತ್ತು ಇವತ್ತು ಮರಾಠರಿಗೆ 1 ಟಿಕೆಟ್ ಕೊಟ್ಟಿಲ್ಲ. ನಾನು ಬಿಜೆಪಿನಲ್ಲಿ ಇದ್ದವರು, ಬಿಜೆಪಿ ನಾನು ಸುಮಾರು 25 ವರ್ಷಗಳಿಂದ ಕೆಲಸ ಮಾಡಿದವರು, 12 ವರ್ಷಗಳ ಕಾಲ ರಾಜ್ಯ ಸ್ತಂಭೋತ್ಸವ ಅಧ್ಯಕ್ಷನಾಗಿ ಮತ್ತು OBC ಬೋರ್ಸ್ನಾಗಿ ಕೆಲಸ ಮಾಡಿದವರು. ಇವತ್ತು ನಮ್ಮ ಸಮಾಜಕ್ಕೆ 1 ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ನಾವು 40 ಜನ ಮರಾಠ ಮುಖಂಡರು, ನಮ್ಮ ವಿಜಯಕುಮಾರ್ ಪಾಟೀಲ್ರು ಬಂದಿದ್ರು. ನಾವೆಲ್ಲ ಹೋಗಿ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿದ್ವಿ. ಅಲ್ಲಿ ಭೇಟಿ ಇಲ್ಲ, ನಿಮ್ಮ ಸಮಾಜಕ್ಕೆ ನಾವು 2 ಕೊಡ್ತೀನಿ, ವಿಧಾನಸಭೆ 10 ಟಿಕೆಟ್ ಕೊಡ್ತೀನಿ ಅಂದ್ರು. ಕೇವಲ ವಿಧಾನಸಭೆಗೆ 2 ಟಿಕೆಟ್ ಕೊಟ್ಟರು, ಲೋಕಸಭೆಗೆ ಕೊಡ್ತೀನಿ ಇದುವರೆಗೂ ನಮಗೆ ಕೊಟ್ಟಿಲ್ಲ. ಉತ್ತರ ಕನ್ನಡ ಮತ್ತು ಬೆಳಗಾವಿ, ಬೀದರು ಎಲ್ಲಾದ್ರೂ ಕೊಡಿ, 2 ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಆದ್ರೆ ನಮ್ಗೆ ಅನ್ಯಾಯ ಮಾಡಿ ವಂಚನೆ ಮಾಡಿದ್ದಾರೆ. ಇವತ್ತು ನಾವು ಇದನ್ನೆಲ್ಲ ಅವ್ರನ್ನ ಖಂಡಿಸ್ತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿಲ್ಲ. ಇದೇ ಭಗವಾನ್ ಕುಮಾರ್ ಮನೆಗೂ ನಾವು ದೆಹಲಿಗೆ ಹೋದಾಗ ಅವ್ರನ್ನ ಭೇಟಿ ಮಾಡಿದ್ವಿ. ಇಲ್ಲ ನಾನು ಮರಾಠ ಸಮಾಜದ ಬೆಂಬಲದಿಂದ ಗೆಲ್ತಾ ಇದ್ದೀನಿ, ನಿಮ್ಮ ಮರಾಠ ಸಮಾಜಕ್ಕೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಯಾವುದೇ ನಮಗೆ 1% ಸಹ ನಮಗೆ ಮರಾಠ ಸಮಾಜಕ್ಕೆ ಸಹಾಯ ಮಾಡಿಲ್ಲ. ಇವತ್ತಿನ ರಾಜ್ಯದಲ್ಲಿ 50 ಲಕ್ಷ ಮರಾಠ ಸಮಾಜ ನೆಲೆಸಿದ್ದಾರೆ. ಅದರಲ್ಲಿ ಈ ಕರ್ನಾಟಕದ ಮರಾಠರು ಅಪ್ಪಟ ಕನ್ನಡಿಗರು, ಸಾವಿರಾರು ವರ್ಷಗಳಿಂದ ಈ ರಾಜ್ಯದಲ್ಲಿ ಇರುವಂತವರು ಏನು ವಲಸೆ ಬಂದಂತ ಜನ ಅಲ್ಲ. ಅಂತ ಜನಗಳಿಗೆ ಇವತ್ತು ಮೋಸ ವಂಚನೆ ಮಾಡಿದ್ದಾರೆ. ಭಗವಾನ್ ಕುಮಾರ್ ಅವರು ಮಾತು ಕೊಟ್ಟಂಗೆ ನಡೆದಿಲ್ಲ. ಮತ್ತು ನಮ್ಮ ಸಮಾಜಕ್ಕೆ ಇವತ್ತವರೆಗೂ 1 MLA ಟಿಕೆಟ್ ಸಹ ನಿಮ್ಮ ಬೀದರ್ ಜಿಲ್ಲೆಯಲ್ಲಿ 1 ಟಿಕೆಟ್ ಸಹ ಮರಾಠ ಕೊಟ್ಟಿಲ್ಲ. ಅವರು ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಹೊರತು ಚಾ ಕೊಟ್ಟು ಕಳಿಸ್ತಾರೆ. ಆದ್ರೆ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯವನ್ನು ಭಗವಾನ್ ಕುಮಾರ್ ಆಗ್ಲಿ, ನಮ್ಮ ಯಡಿಯೂರಪ್ಪನವರಾಗ್ಲಿ, ಅವರ ಪುತ್ರ ವಿಜೇಂದ್ರ ಆಗ್ಲಿ, ಮತ್ತೆ ನಮ್ಮ ಏನು ಪ್ರಹ್ಲಾದ್ ಜೋಶಿಯವರಾಗ್ಲಿ, ಇವರೆಲ್ಲ ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ನಾವು ಖಂಡಿಸ್ತೀವಿ. ನಮ್ಗೆ ಇದೇ ರೀತಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡದೆ ಅಂತ ನೋಡಿ. ಈಗ ಕಾಂಗ್ರೆಸ್ನವರು ಎಷ್ಟೋ ಬೆಟರು. ಇವತ್ತು ಸಂತೋಷ್ ಲಾಡ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ಶ್ರೀನಿವಾಸ್ ಮಾನ್ಯ ಅವರಿಗೆ ಕ್ಯಾಬಿನೆಟ್ ದರ್ಜೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಅಂಜಲಿ ನಿಂಬಾಳ್ಕರ್ಗೆ ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡಕ್ಕೆ. ಇವತ್ತು ನಮ್ಮ ಸಮಾಜಕ್ಕೆ ಅವರು ಏನು ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯವರು. ಇದರಿಂದ ನಾವು ನೊಂದು ರಾಷ್ಟ್ರೀಯ ಮರಾಠ ಪಾರ್ಟಿನ ಇಡೀ ರಾಷ್ಟ್ರದಲ್ಲಿ 250 ಕಡೆ ನಾವು ನಿಲ್ಲಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ 15 ಕಡೆ ನಾವು ನಿಲ್ಲಿಸಿ ನಾವು ಕಡೆ ಪಕ್ಷ ಒಂದು 5 ಸೀಟ್ ಆದ್ರೂ ಗೆಲ್ಲಬೇಕು ಅಂತ ನಾವು ಪ್ರಯತ್ನದಲ್ಲಿ ಇದ್ದೀವಿ. ಅದರಲ್ಲಿ ಬೆಳಗಾವಿ, ಚಿಕ್ಕೋಡಿ, ನಮ್ಮ ಬೀದರ್, ಉತ್ತರ ಕನ್ನಡ ಇಂಥ ಭಾಗಗಳಲ್ಲಿ ನಾವು ಗೆದ್ದು ಬರುವಂತ ಚಾನ್ಸಸ್ ಚೆನ್ನಾಗಿದೆ. ಸುಮಾರು
3ರಿಂದ 4 ಲಕ್ಷ ಮರಾಠ ಸಮಾಜದವರು ಈ ಭಾಗಗಳಲ್ಲಿ ವಾಸವಾಗಿದ್ದಾರೆ. ಇವ್ರ ಜೊತೆಯಲ್ಲಿ ನಮಗೆ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಸಹ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಲಿತರು ಮಹಾರಾಷ್ಟ್ರದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ರು, ಮರಾಠ ಸಮಾಜ ಇವತ್ತು ನಮ್ಮ ಅಂಬೇಡ್ಕರ್ನ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರೆ ಮರಾಠ ಸಮಾಜ ಕಾರಣ. ಶಾಹು ಮಹಾರಾಜ್ ಭೋಸ್ಲೆ ಅವರು ಮತ್ತೆ ಸಯ್ಯದ್ರಾವ್ ಗಾಯಕ್ವಾಡ್ ಅವರು ಸಹಾಯ ಮಾಡಿದ್ದಾರೆ. ಅದನ್ನು ನಾವು ಮರಾಠರಿಗೆ ನಾವು ಬೆಂಬಲವಾಗಿ ಇರ್ತೀವಿ ಅಂತ ಹೇಳಿದ್ರು. ಮತ್ತೆ ಇಂದು ಮಹಾರಾಷ್ಟ್ರದ ಕೆಲವು ಮುಖ್ಯ ಪಕ್ಷಗಳು, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಹೇಳ್ತೀನಿ, ಅವರು ಸಹ ನಮಗೆ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ.